ಸೊ ಈ ವಿಡಿಯೋದಲ್ಲಿ ನಾನು ಈ ಸ್ಕಿನ್ ವೈಟ್ನಿಂಗ್ ಕ್ರೀಮ್ ಬಗ್ಗೆ ಪೂರ್ತಿ ಡೀಟೇಲ್ಸ್ ಕೊಟ್ಟಿದ್ದೀನಿ. 1 ಸೆಕೆಂಡ್. ಸೊ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ನಿಮ್ಗೆ ಇಷ್ಟ ಆಗುತ್ತೆ ಅನ್ಕೊಂಡಿದ್ದೀನಿ. ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮಾಡಿ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವ್ಯಾರ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನಲ್ಲಿ ನೀವು ಕೇಳಿರುವಂಥ ಎಲ್ಲ ಕ್ವಶನ್ಸ್ಗೂ ಇವತ್ತು ನಾನು ಡೀಟೇಲ್ ಆಗಿ ಆನ್ಸರ್ ಮಾಡೋದಕ್ಕೆ ಬಂದಿದ್ದೀನಿ. ನನ್ನ ವಿಡಿಯೋಸ್ ಕೆಳಗಡೆ ಹಾಕಿರುವಂಥ ಕಮೆಂಟ್ಸ್ಗಳಿಗೆ ಆ್ಯಂಡ್ ಸುಮಾರು ಜನ ನಾನು ಹಾಕಿದ್ದು ಸ್ಕಿನ್ ವೈಟ್ನಿಂಗ್ ಕ್ರೀಮ್ ಬಗ್ಗೆ ಕೇಳಿದ್ದಾರೆ. ಆ್ಯಂಡ್ ತುಂಬ ಕ್ವಶನ್ಸ್ ಇದೆ. ಸೊ ಸಾಧ್ಯವಾದಷ್ಟು ಕಡಿಮೆ ಟೈಮಲ್ಲೇ ನಿಮಗೆ ಆನ್ಸರ್ಸ್ ಹೇಳಬೇಕು ಅಂತ ಬಿಡುವಾಗಿ ಟೈಮ್ ಮಾಡ್ಕೊಂಡು ಕೂತಿದ್ದೀನಿ. ಸೊ ಈ ನಡುವೆ ಯಾವುದೇ ರೀತಿ ಕಮೆಂಟ್ಗೆ ರಿಪ್ಲೈ ಮಾಡೋದಕ್ಕಾಗಿಲ್ಲ. ಸೊ ಅದನ್ನು ಒಂದು ಡಿಟೇಲ್ ವಿಡಿಯೋನಲ್ಲಿ ನಿಮಗೆ ಹೇಳೋಣ ಅಂತ ಬಂದಿದ್ದೀನಿ. ಸೊ ಈ ಸ್ಕಿನ್ ವೈಟ್ನಿಂಗ್ ಕ್ರೀಮ್ ಬಗ್ಗೆ ತುಂಬ ಜನ ಕೇಳಿದ್ದಾರೆ, ತುಂಬ ಕ್ವಶನ್ಸ್ ಬಂದಿದೆ. ಸೊ ಒನ್ಸ್ ಅಗೇನ್ ನಾನು ಈ ಕ್ರೀಮ್ ಬಗ್ಗೆ ಹೇಳ್ತೀನಿ ಈ ವಿಡಿಯೋನಲ್ಲಿ ಡೀಟೇಲ್ ಆಗಿ ದಯವಿಟ್ಟು ನೋಡಿ. ಆ್ಯಂಡ್ ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಕ್ವಶನ್ಸ್ ಸ್ಟಾರ್ಟ್ ಮಾಡೋಣ. ನಾನು ಲಾಸ್ಟ್ ವಿಡಿಯೋಸಲ್ಲಿ ಹಾಕಿರುವಂಥ ಕ್ವಶನ್ಸಿಂದ ಸ್ಟಾರ್ಟ್ ಮಾಡ್ತೀನಿ, ನಾಟ್ ದ ರೀಸೆಂಟ್ ಒನ್. ಟ್ರೆಟಿನಾಯಿನ್ ವಿಡಿಯೋ ಪೋಸ್ಟ್ ಮಾಡಿದ್ನಲ್ಲ, ಸೊ ಅದಕ್ಕೆ ಬಂದಿರೋ ಕ್ವಶನು, ಟ್ರೆಟಿನಾಯಿನ್ ಕ್ರೀಮ್ ಯೂಸ್ ಮಾಡ್ತಾ ಇದ್ದೇನೆ, ಇದನ್ನು ಯೂಸ್ ಮಾಡಿದರೆ ಪಿಂಪಲ್ ಆಗ್ತದ? ಟ್ರೆಟಿನಾಯಿನ್ ಅನ್ನೋದು ಯೂಸ್ ಮಾಡೋದೇ ಪಿಂಪಲ್ ಕಡಿಮೆ ಮಾಡೋದಕ್ಕೆ. ಸೊ ಪಿಂಪಲ್ ಆಗೋದಿಲ್ಲ. ಪಿಂಪಲ್ ಜಾಸ್ತಿ ಆ್ಯಕ್ಟಿವ್ ಪಿಂಪಲ್ಸ್ ಇದ್ದರೆ ಸ್ವಲ್ಪ ಅವಾಯ್ಡ್ ಮಾಡಿ, ಜಸ್ಟ್ 1 ಟೈಮ್ ಯೂಸ್ ಮಾಡಿ. ಆ್ಯಂಡ್ ಮಾರ್ನಿಂಗ್ ಟೈಮ್ಸ್ ಯೂಸ್ ಮಾಡಬಾರ್ದು ಟ್ರೆಟಿನಾಯಿನ್, ಓನ್ಲಿ ನೈಟ್ ಟೈಮ್ಸ್ ಮಲ್ಕೊಳ್ಳೋಕೆ ಮಾತ್ರ ಹಚ್ಕೊಳ್ಳಿ. ಆ್ಯಕ್ಚುಲಿ ಪಿಂಪಲ್ನ ಕಂಪ್ಲೀಟಾಗಿ ವ್ಯಾನಿಷ್ ಮಾಡುತ್ತೆ ಟ್ರೆಟಿನಾಯಿನ್, ಓಕೆನಾ. ಜಾಸ್ತಿ ಯೂಸ್ ಮಾಡಬಾರ್ದು. ನಾನು ಆಲ್ರೆಡಿ ವಿಡಿಯೋನ ಸಹ ಹೇಳಿದ್ದೀನಿ. ಜಸ್ಟ್ ಒಂದು ಡಾಟ್ ಇಟ್ಟು ಅದನ್ನು ಚೆನ್ನಾಗಿ ಸುಮ್ಮನೆ ಹಿಂಗೆ ಅನ್ಬೇಕು, ಅಷ್ಟು ಜಾಸ್ತಿ ಮಸಾಜ್ ಸಹ ಮಾಡೋದಕ್ಕೆ ಹೋಗ್ಬೇಡಿ, ಓಕೆನಾ. ಟ್ರೆಟಿನಾಯಿನ್ ಯೂಸ್ ಮಾಡೋದ್ರಿಂದ ಪಿಂಪಲ್ಸ್ ಆಗೋದಿಲ್ಲ, ಇರೋವಂಥ ಪಿಂಪಲ್ಸ್ ಕೂಡ ಹೊರಟೋಗುತ್ತೆ. ಆ್ಯಂಡ್ ಸೆನ್ಸಿಟಿವ್ ಸ್ಕಿನ್ ಇರೋರು ಯೂಸ್ ಮಾಡ್ಬೋದು ಆ ಟ್ರೆಟಿನಾಯಿನು, ಖಂಡಿತ ಯೂಸ್ ಮಾಡ್ಬೋದು. ಯಾರು ಬೇಕಾದರೂ ಯೂಸ್ ಮಾಡ್ಬೋದು, ತೊಂದರೆ ಏನೂ ಆಗೋದಿಲ್ಲ. ಬಟ್ ವೆರಿ ಮಿನಿಮಮ್ ಕ್ವಾಂಟಿಟಿನಲ್ಲಿ ಯೂಸ್ ಮಾಡಬೇಕು ಆ್ಯಂಡ್ ವಿತ್ ವೆರಿ ಪ್ರಿಕಾಷನ್ಸ್. ನಾನು ಆಲ್ರೆಡಿ ಹೇಳಿದ್ದೀನಿ, ಆ ವಿಡಿಯೋನ ಮತ್ತೊಮ್ಮೆ ನೋಡಿ, ದಯವಿಟ್ಟು ನೋಡಿ. ಅದರಲ್ಲಿ ಏನು ರೂಲ್ಸ್ ಹೇಳಿದ್ದೀನೋ ಅದನ್ನು ಫಾಲೋ ಮಾಡಿ ಟ್ರೆಟಿನಾಯಿನ್ ಯೂಸ್ ಮಾಡಿದ್ರೆ ನಿಮ್ಮ ಸ್ಕಿನ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ, ಓಕೆನಾ. ಮೇಡಮ್ ಲಿಪ್ ಕೇರ್ ಕ್ರೀಮ್ ಹೇಳಿ ಅಂತ ಹೇಳಿದ್ದಾರೆ. ನಾನು ಲಿಪ್ ಕೇರ್ನ ಯಾವ ವಿಡಿಯೋನಲ್ಲೂ ತೋರಿಸಿಲ್ಲ, ಓಕೆನಾ. ಬಟ್ ಒಂದು ಕ್ರೀಮ್ನ ನಾನು ಈ ವಿಡಿಯೋನಲ್ಲಿ ಲಿಂಕ್ ಹಾಕಿರ್ತೀನಿ. ಅದು ಬಂದು ನಿಮಗೆ 1 mg ಸಿಗುತ್ತೆ, ತುಂಬ ಒಳ್ಳೆಯದು. ಆ್ಯಂಡ್ ಚಾಪ್ಡ್ ಲಿಪ್ಸ್ ಆಗಿರ್ಬೋದು, ಇಲ್ಲ ಅಂತಂದರೆ ಇಲ್ಲ ನಾರ್ಮಲಾಗಿ ನೀವು ಬೋರೋಲಿನ್ ಯೂಸ್ ಮಾಡಿ, ಬೋರೋಲಿನ್ ಕ್ರೀಮ್ ಯೂಸ್ ಮಾಡ್ಬೋದು. ಚಾಪ್ಡ್ ಲಿಪ್ಸ್ಗೆ ಸ್ಕಿನ್ ಪಿಗ್ಮೆಂಟೇಷನ್ ಕಡಿಮೆ ಆಗುತ್ತೆ. ಬಟ್ ಈ ವಿಡಿಯೋನಲ್ಲಿ ಒಂದು ಲಿಂಕ್ ಪಕ್ಕದಲ್ಲಿ ಒಂದು ಫೋಟೋನ ಹಾಕಿರ್ತೀನಿ, ದಯವಿಟ್ಟು ನೋಡಿ. ಆ ಫೋಟೋನಲ್ಲಿ ಇರುವಂಥ ಲಿಪ್ ಕೇರ್ನ ತೊಗೊಂಡ್ರೆ ನಿಮ್ಮ ಚಾಪ್ಡ್ ಲಿಪ್ಸು ಆ್ಯಂಡ್ ಪಿಗ್ಮೆಂಟೆಡ್ ಲಿಪ್ಸ್ ಕಲರ್ ಕಡಿಮೆ ಆಗುತ್ತೆ. ಆಕ್ನಿ ಮಾರ್ಕ್ಸ್ ಇರೋರು ಇದೆ, ಅದಕ್ಕೆ ಏನನ್ನ ಹೇಳಿ ಅಂತ ಹೇಳಿದ್ದಾರೆ. ಅದಕ್ಕೆ ಏನನ್ನ ರೆಮಿಡಿ ಹೇಳಿ. ಆಕ್ನಿ ಮಾರ್ಕ್ಸ್ ಇದೆ ಮ್ಯಾಮ್, ರೆಮಿಡಿ ಹೇಳಿ ಅಂತ ಹೇಳಿದ್ದಾರೆ. ಆಕ್ನಿ ಮಾರ್ಕ್ಸ್ ಅಂದರೆ ಸ್ಪಾಟ್ಸ್, ಓಕೆನಾ. ನಾನು ಆಲ್ರೆಡಿ ಬೇಕಾದಷ್ಟು ವಿಡಿಯೋಸಲ್ಲಿ ಹಾಕಿದ್ದೀನಿ. ಸ್ಪಾಟ್ಸ್ ಇದ್ದರೆ ಯಾವ ಥರ ಕ್ಲಿಯರ್ ಮಾಡ್ಕೊಳ್ಬೋದು, ಒಂದು ಕೊಕೊನಟ್ ಮಿಲ್ಕ್ ಯೂಸ್ ಮಾಡ್ಕೊಂಡು ಕ್ಲಿಯರ್ ಮಾಡ್ಕೊಬೋದು. ಫೇಸ್ ಪ್ಯಾಕ್ಸ್ ಹಾಕಿದ್ದೀನಿ. ಆ್ಯಂಡ್ ಒಂದು ಆಕ್ನೀಸ್ ಇರೋದಕ್ಕೇ ಯಾವ ಕ್ರೀಮ್ಸ್ನ ಯೂಸ್ ಮಾಡಿದ್ರೆ, ಯಾವ ಸಿರಮ್ಸ್ನ ಯೂಸ್ ಮಾಡಿದ್ರೆ ಸ್ಪಾಟ್ಸ್ ಆ್ಯಂಡ್ ಕ್ರೀಮ್ಸ್ ಕಡಿಮೆ, ಸ್ಪಾಟ್ಸ್ ಆ್ಯಂಡ್ ಪಿಂಪಲ್ಸ್ ಕಡಿಮೆ ಆಗುತ್ತೆ ಅಂತ ಅಂದ್ಬಿಟ್ಟು ಒಂದು ವಿಡಿಯೋ ಹಾಕಿದ್ದೀನಿ. ಅದು ಅರೌಂಡ್ 9K 8K ಹೋಗಿದೆ ವ್ಯೂಸು. ಸೊ ದಯವಿಟ್ಟು ಆ ವಿಡಿಯೋ ನೋಡಿ ಕಂಪ್ಲೀಟಾಗಿ. ಫಾರ್ ಆಕ್ನಿ ಪೀಪಲ್ಸ್ಗೆ ಮಾತ್ರನೇ. ಕೆಳಗಡೆ ಲಿಂಕ್ಸ್ ಹಾಕಿರ್ತೀನಿ, ನೋಡಿ. ಆ್ಯಂಡ್ ಓಕೆ, ನಾವು ಕಮ್ ಟು ದ ನೀವು ಯಾವ ಕಾಜಲ್ ಯೂಸ್ ಮಾಡ್ತೀರಾ ಅಂತ ಕೇಳ್ತಾ ಇದ್ದಾರೆ. ಕಾಜಲ್ ಯಾವ್ದು ಯೂಸ್ ಮಾಡ್ತೀರಾ ತೋರಿಸಿ ಅಂತಿದ್ದಾರೆ. ನಾನು ಯೂಸ್ ಮಾಡೋದು ಫೇಸಸ್ ಕೆನಡಾದು ಕಾಜಲ್ಲು. ಅದು ಬಂದು ನಿಮಗೆ ವಾಟರ್ ಪ್ರೂಫು, ಸ್ಮಡ್ಜ್ ಆಗೋದಿಲ್ಲ, ಓಕೆನಾ. ನನ್ನ ಐ ಸ್ವಲ್ಪ ಜಾಸ್ತಿ ವಾಟ್ರಿ ಆಗಿರುತ್ತೆ, ಕೆಳಗಡೆ ವಾಟರ್ ಲೈನ್ ಬಂದು, ಸೊ ಸ್ಮಡ್ಜ್ ಆಗಿಬಿಡುತ್ತೆ ಬೇಗ. ಸೊ ಫೇಸಸ್ ಕನ್ನಡ ಯೂಸ್ ಮಾಡಿದ್ಮೇಲೆ ಸ್ವಲ್ಪ ಸ್ಮಡ್ಜ್ ಆಗೋದು ಕಡಿಮೆ ಆಗಿದೆ. ಆ್ಯಂಡ್ NY ಬೇದು ತುಂಬ ಅಫೋರ್ಡಬಲ್ಲು, ತುಂಬ ಚೆನ್ನಾಗಿದೆ. ಪರ್ಪಲ್ ಆ್ಯಪಲ್ ಸಿಗುತ್ತೆ. NY ಬೇದು ಕಾಜಲು ತುಂಬ ಚೆನ್ನಾಗಿದೆ, ಅದನ್ನ ಟ್ರೈ ಮಾಡಿ. ಜಾಸ್ತಿ ಸ್ಮಡ್ಜು ಆಗಲ್ಲ, ಲೈಟಾಗಿ 1 ಸ್ಟ್ರೋಕ್ ಕೊಟ್ರೇ ತುಂಬ ಬ್ರೈಟಾಗಿ ಕಾಣಿಸುತ್ತೆ. ಆ್ಯಂಡ್ ಸ್ಮಡ್ಜ್ ಸಹ ಸ್ಮಡ್ಜ್ ಫ್ರೀ, ಸ್ವಲ್ಪ ಕಡಿಮೆ ಸ್ಮಡ್ಜ್ ಅಷ್ಟೊಂದು ಆಗೋದಿಲ್ಲ. ನಾನು ಯೂಸ್ ಮಾಡಿದ್ದೀನಿ, ನಾನು ಡೈಲಿ ಯೂಸ್ ಮಾಡ್ತೀನಿ. ನನ್ನ ಐ ಸ್ವಲ್ಪ ದೊಡ್ಡದು ಸಹ, ನಾನು ಕಾಜಲ್ ಯೂಸ್ ಮಾಡ್ತೀನಿ. ಸೊ NY ಬೇದು ಪರ್ಪಲ್ ಆ್ಯಪಲ್ ಸಿಗುತ್ತೆ, ಅದು ತುಂಬ ಅಫೋರ್ಡಬಲ್ ರೇಂಜಲ್ಲಿದೆ. ಅರೌಂಡ್ 100 and 120 ಏನೋ ಇದೆ ಅಷ್ಟೇ. ಫೇಸಸ್ ಕನ್ನಡ ಸಹ 1 buy 1 get 1 ಆಫರ್ನಲ್ಲಿದೆ. ಪರ್ಪಲ್ ಆ್ಯಪಲ್ ಇದೆ, ಒಂದ್ಸಲಿ ಟ್ರೈ ಮಾಡಿ. ಆ್ಯಂಡ್ ಎಮೋಲಿನ್ ಮಾಯ್ಶ್ಚರೈಸರ್ ಯೂಸ್ ಮಾಡ್ತಿದ್ದೀನಿ, ರಿಸಲ್ಟ್ ಎಷ್ಟು ದಿನದಲ್ಲಿ ಗೊತ್ತಾಗುತ್ತೆ ಮೇಡಮ್? ನಾನು ಇವರಿಗೆ ರಿಪ್ಲೈ ಕೂಡ ಕೊಟ್ಟಿದ್ದೀನಿ. ಆ್ಯಕ್ಚುಲಿ ಏನು ಅಂತಂದರೆ, ಎಮೋಲಿನಿಂದ ನಿಮ್ಮ ಸ್ಕಿನ್ ವೈಟ್ ಆಗೋಗ್ಬಿಡುತ್ತೆ, ಬ್ರೈಟ್ ಆಗಿಬಿಡುತ್ತೆ ಅನ್ನೋದಲ್ಲ. ಎಮೋಲಿನ್ ಮಾಯ್ಶ್ಚರೈಸರ್ ಏನು ಅಂದರೆ ನಿಮ್ಮ ಡ್ಯಾಮೇಜ್ಡ್ ಸ್ಕಿನ್ ಬ್ಯಾರಿಯರ್ನ ಅದು ರಿಪೇರ್ ಮಾಡುತ್ತೆ. ಡ್ಯಾಮೇಜ್ಡ್ ಸ್ಕಿನ್ನ ರಿಪೇರ್ ಮಾಡುತ್ತೆ. ಅಂದರೆ ಫಾರ್ ಎಕ್ಸಾಂಪಲ್ ನಿಮ್ಮದು ಫ್ಲೇಕಿ ಸ್ಕಿನ್ ಇದ್ದರೆ, ಇಲ್ಲ ಡ್ರೈ ಇದ್ದರೆ, ಇಲ್ಲ ಇನ್ಫೆಕ್ಷನ್ಸ್ ಏನನ್ನ ಇದ್ದರೆ ಈ ಮಾಯ್ಶ್ಚರೈಸರ್ ಬೆಸ್ಟ್, ಓಕೆನಾ. ಇದು ನಿಮ್ಮ ಸ್ಕಿನ್ನ ಕ್ಲಿಯರ್ ಮಾಡುತ್ತೆ. ಅಂದರೆ ನಿಮ್ಮ ಸ್ಕಿನ್ ಕಂಡೀಷನ್ನ ವರ್ಸ್ಟಿಂದ ಬೆಟರ್ಗೆ
ತರುತ್ತೆ. ಓಕೆನಾ, ವರ್ಸ್ಟ್ ಕಂಡೀಷನ್ ಇದ್ದರೆ ಬೆಟರ್ ಕಂಡೀಷನಿಗೆ ತರುತ್ತೆ. ಸ್ಕಿನ್ನಲ್ಲಿ ಯಾವುದೇ ರೀತಿ ಆ್ಯಕ್ನೀಸ್ ಆಗಿರ್ಬೋದು, ಇಲ್ಲ ಅಂತಂದರೆ ಸ್ವಲ್ಪ ಡ್ರೈ ಕ್ರ್ಯಾಕ್ಡ್ ಫ್ಲೇಕಿ ಸ್ಕಿನ್ ಆಗಿರ್ಬೋದು, ಇಲ್ಲಿ ಇನ್ನೇನ ಇನ್ಫೆಕ್ಷನ್ಸ್ ಇದ್ದರೆ ಇದು ಕ್ಲಿಯರ್ ಮಾಡುತ್ತೆ. ಎಮೋಲಿನ್ ಅನ್ನೋದು ಇಟ್ ಈಸ್ ಜಸ್ಟ್ ಲೈಕ್ ಎ ಮೆಡಿಕಲ್ ಕ್ರೀಮ್ ಥರ ಅಂದ್ಕೊಳ್ಳಿ ನೀವು. ಓಕೆ, ವೈಟ್ ಅಂತೂ ಮಾಡಲ್ಲ, ಬಟ್ ಇಟ್ ಮೇಕ್ಸ್ ಯುವರ್ ಸ್ಕಿನ್ ಕ್ಲೀನ್ ಆ್ಯಂಡ್ ಕ್ಲಿಯರ್, ಸ್ಮೂತ್ ಮಾಡುತ್ತೆ, ಕ್ಲೀನ್ ಆ್ಯಂಡ್ ಕ್ಲಿಯರ್ ಮಾಡುತ್ತೆ. ಎಮೋಲಿನ್ ಇಸ್ ದ ಬೆಸ್ಟ್ ಮಾಯಿಶ್ಚರೈಸರ್ ಫಾರ್ ಆಲ್ ದ ಡ್ಯಾಮೇಜ್ಡ್ ಸ್ಕಿನ್ ಪೀಪಲ್. ಓಕೆನಾ. ಆ್ಯಂಡ್ ಡೇ ಕ್ರೀಮ್ ಪ್ರೈಸ್ ಎಷ್ಟು ಮೇಡಮ್? ಇಲ್ಲಿ ಇದನ್ನೇ ತುಂಬ ಜನ ಕೇಳಿರೋದು, ಇದ್ರ ಬಗ್ಗೆ ತಿರ್ಗಾ ಹೇಳ್ತಾ ಇದ್ದೀನಿ ನೋಡಿ. ಸೊ ನಾ ಯೂಸ್ ಮಾಡೋವಂಥ ಸ್ಕಿನ್ ವೈಟ್ನಿಂಗ್ ನೋಡಿ, ನನ್ನ ಸ್ಕಿನ್ ನೀವು ನೋಡ್ಬೋದು ಅಷ್ಟು ಸ್ಪಾಟ್ಸ್ ಇಲ್ಲ, ಇದು ಪಿಂಪಲ್ ಲೈಟ್ ಆಗಿದೆ. ಸೊ ಬಟ್ ಸ್ಟಿಲ್ ಐ ಹ್ಯಾವ್ ನೋ ಸ್ಪಾಟ್ ಆ್ಯಂಡ್ ಮೈ ಸ್ಕಿನ್ ಕಾಂಪ್ಲೆಕ್ಷನ್ ಈಸ್ ಆಲ್ಸೋ ಇಂಪ್ರೂವ್ಡ್ ಬಿಕಾಸ್ ಆಫ್ ದಿಸ್ ಕ್ರೀಮ್. ಈ ಕ್ರೀಮ್ ಬಂದು ಬಾಲು ಹರ್ಬಲ್ಸ್ದು. ಓಕೆನಾ, ಬಿ ಗ್ಲೋ ಫೇರ್ನೆಸ್ ಕ್ರೀಮ್ ನಿಮಗೆ ಅಮೆಝಾನಲ್ಲಿ ಸಿಗುತ್ತೆ, ಟಾಟಾ 1mg ಆ್ಯಪಲ್ಲಿ ಸಿಗುತ್ತೆ. ನಾನು ಟಾಟಾ 1mg ಆ್ಯಪೇ ಜಾಸ್ತಿ ನನ್ನ ಸ್ಕಿನ್ ಕೇರ್ ಪ್ರಾಡಕ್ಟ್ಸನ್ನ ತೊಗೊಳ್ಳೋದು. ಓಕೆನಾ, ಅದು ಬೆಸ್ಟ್ ಆ್ಯಪ್. ಸ್ಕಿನ್ ಕೇರ್ ಪ್ರಾಡಕ್ಟ್ಸ್, ಮಾಯಿಶ್ಚರೈಸರ್ಸ್ ಆಗಿರ್ಬೋದು, ಯಾವುದಾದ್ರೂ ಆಗಿರ್ಬೋದು, ನಾನು ಟಾಟಾ 1mgನಲ್ಲೇ ತೊಗೊಳ್ಳೋದು. ಸೊ ಇದನ್ನು ತರಿಸ್ಕೊಳ್ಳಿ. ಇದು ನಾನು ಬೈ 1 get 1 ಆಫರ್ ಇದೆ. ಆ್ಯಕ್ಚುಲಿ ಇದು ತುಂಬ ಅಫೋರ್ಡಬಲ್ ಅಪ್ಪ. ಅದು ಅರೌಂಡ್ 150 200 ರೂಪೀಸ್ಗೇನೋ ನನಗೆ 2 ಬಾಕ್ಸ್ ಬಂತು ಈ ಥರದ್ದು. ಆಲ್ರೆಡಿ 1 ಬಾಕ್ಸ್ ಕಂಪ್ಲೀಟ್ ಆಗೋಗಿದೆ, ಇದೊಂದು ಬಾಕ್ಸ್ ಇದೆ ಅಷ್ಟೇ. ತುಂಬ ಚೆನ್ನಾಗಿದೆ. ಸ್ಮೆಲ್ ಅಂತೂ ದಿ ಬೆಸ್ಟ್. ಓಕೆನಾ, ಸ್ಯಾಫ್ರಾನ್ ಸ್ಮೆಲ್ ಬರುತ್ತೆ. 100% ಆಯುರ್ವೇದಿಕ್ ಪ್ರಾಡಕ್ಟ್ ಇದು. ಸ್ಕಿನ್ ವೈಟ್ನಿಂಗ್ ಖಂಡಿತ ನೀವು ಹಚ್ಕೊಂಡಿದ ತಕ್ಷಣವೇ ಸ್ವಲ್ಪ ಬ್ರೈಟಾಗಿ ಕಾಣಿಸುತ್ತೆ ಸ್ಕಿನ್. ಇವೊಂದು ಬ್ಲ್ಯಾಕ್ ಸ್ಕಿನ್ ಇದ್ರೂ ಸಹ ಬ್ರೈಟಾಗಿ ಕಾಣಿಸುತ್ತೆ. ತುಂಬ ಒಳ್ಳೆ ಕ್ರೀಮು. ಸೈಡ್ ಎಫೆಕ್ಟ್ಸ್ ಅಂತೂ ಏನೂ ಇಲ್ಲ. 200% ಆಯುರ್ವೇದಿಕ್ ಕ್ರೀಮು. ದ ಪ್ರೈಸ್ ಈಸ್ ಬಿಲೋ 150-160 ರೂಪೀಸಲ್ಲಿ ಏನೋ ಇದೆ ಅಷ್ಟೇ ಇದು. ಓಕೆನಾ. ಆ್ಯಂಡ್ ಟಾಟಾ 1mg ಆ್ಯಪಲ್ಲಿ ಸಿಗುತ್ತೆ, ಇಲ್ಲ ಅಂತಂದರೆ ಅಮೆಝಾನಲ್ಲಿ ಸಹ ಸಿಗುತ್ತೆ. ಬಾಲು ಹರ್ಬಲ್ಸ್ ಬಿ ಗ್ಲೋ ಫೇರ್ನೆಸ್ ಕ್ರೀಮ್ ಅಂತ ನೋಡಿ. ಇದರಲ್ಲಿ ಫ್ಲೇವರ್ಸ್ ಇರೋದು ಸಹ ಬೇರೆ ಬೇರೆ ಇದೆ. ಇದು ನಾನು ತೊಗೊಂಡಿರೋದು ಸ್ಯಾಫ್ರಾನ್ ಆ್ಯಂಡ್ ಟರ್ಮರಿಕ್ಕು. ಬೇರೆ ಇನ್ಯಾವುದ್ಯಾವುದೋ ಫ್ಲೇವರ್ ಕೂಡ ಇದೆ, ಬಟ್ ನೀವು ಟ್ರೈ ಮಾಡ್ಬೋದು, ತುಂಬ ಚೆನ್ನಾಗಿದೆ. ಓಕೆನಾ. ಆ್ಯಂಡ್ ಇದನ್ನು ನನಗೆ ಕೊರಿಯರ್ ಮಾಡ್ತೀರಾ ಅಂತ ತುಂಬ ಜನ ಕೇಳ್ತಾ ಇದ್ದೀರಾ. ನಾನು ಆ ಥರ ಏನು ಮಾಡಿಲ್ಲ. ಆ್ಯಂಡ್ ಇದು ನೀವು ಎಲ್ಲಿ ಬೇಕಾದರೂ ಆರಾಮ್ಸೆ ಶಾಪಿಂಗ್ ಮಾಡ್ಕೊಬೋದು. ಆಮೇಲೆ ಆನ್ಲೈನ್ ಆ್ಯಪಲ್ಲಿ ಶಾಪಿಂಗ್ ಮಾಡ್ಕೊಳ್ಬೋದು. ತುಂಬ ಚೆನ್ನಾಗಿದೆ. ಆ್ಯಂಡ್ ಪಿಂಪಲ್ಸ್ ಯಾವುದೇ ರೀತಿ ಬರಲ್ಲ. 2 times ಹಚ್ಬೋದು. ಡೈಲಿ 2 times 1 time ಹಚ್ಚಬೇಕಾ, ಟ್ವೈಸ್ ಹಚ್ಚಬೇಕಾ ಅಂತ ಕೇಳಿದ್ದಾರೆ. 2 times ಧಾರಾಳವಾಗಿ ಹಚ್ಬೋದು. ಫೇಸ್ ವಾಶ್ ಮಾಡಿದ್ದಾದಮೇಲೆ ನಿಮ್ಮ ಮಾಯಿಶ್ಚರೈಸರ್ ಏನಿದೆಯೋ ಅದೆಲ್ಲ ಅಪ್ಲೈ ಮಾಡಿದ್ದಾದಮೇಲೆ ಲಾಸ್ಟಲ್ಲಿ ಇದನ್ನು ಹಚ್ಕೊಳ್ಳಿ. ಫೌಂಡೇಶನ್ ಹಚ್ಚೋಂಗಿದ್ರೆ ಫೌಂಡೇಶನ್ ಜೊತೆ ಸಹ ಲೈಟಾಗಿ ಮಿಕ್ಸ್ ಮಾಡ್ಕೊಂಡು ಹಚ್ಕೊಳ್ಬೋದು, ಅದು ಬೇರೆ ವಿಷಯ. ಅದು ನಿಮ್ಗೆ ಆ ಟೆಕ್ನಿಕ್ ಗೊತ್ತಿದ್ರೆ. ಇಲ್ಲ ಅಂತಂದರೆ ನಾರ್ಮಲಾಗಿ ಇದು ಹಚ್ಚಿದ್ರೆ ಸಾಕು. ಇವಾಗ ನಾನು ಯಾವುದೇ ರೀತಿ ಫೌಂಡೇಶನ್ ಹಚ್ಚಿಲ್ಲ, ನನ್ನ ಸ್ಕಿನ್ ನೋಡಿ ಯಾವ ಥರ ಇದೆ ಅಂತ. ಓಕೆ, ಜಸ್ಟ್ ಇದನ್ನು ಹಚ್ತೀನಿ ಬಿಡ್ತೀನಿ ಅಷ್ಟೇ. ಆ್ಯಕ್ಚುಲಿ ಇದರಲ್ಲಿ ಮಾಯಿಶ್ಚರೈಸಿಂಗ್ ಎಫೆಕ್ಟ್ ಕೂಡ ಇದೆ. ನಿಮ್ಮ ಸ್ಕಿನ್ ಡ್ರೈ ಮಾಡಲ್ಲ ಇದು. ಓಕೆನಾ, ಈ ಕ್ರೀಮ್ ನಿಮ್ಮ ಸ್ಕಿನ್ನ ಡ್ರೈ ಮಾಡಲ್ಲ. ಬಟ್ ಇವೊಂದು ಡ್ರೈ ಸ್ಕಿನ್ ಇರೋರು ಫಸ್ಟ್ ಮಾಯಿಶ್ಚರೈಸರ್ ಅಪ್ಲೈ ಮಾಡಿ ಈ ಕ್ರೀಮ್ನ ಹಚ್ಕೊಂಡ್ರೆ ಚೆನ್ನಾಗೇ ಇರುತ್ತೆ. ಆ್ಯಂಡ್ ಸ್ಕಿನ್ ಬ್ರೈಟ್ ಆಗುತ್ತೆ, ಖಂಡಿತ ಬ್ರೈಟ್ ಆಗುತ್ತೆ. ಇದಂತೂ ತುಂಬ ಚೆನ್ನಾಗಿದೆ. ಅಫೋರ್ಡಬಲ್ ರೇಂಜಲ್ಲಿ ತುಂಬ ಚೆನ್ನಾಗಿದೆ ಈ ಕ್ರೀಮು. ಸೊ ಟ್ರೈ ಮಾಡಿ. ಈ ಕ್ರೀಮ್ ಬಗ್ಗೆ ಮತ್ತೆ ನಿಮಗೆ ಡೀಟೇಲ್ಸ್ ಕೊಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಇನ್ನೂ ಏನೇನೋ ಡೌಟ್ಸ್ ಇದ್ದರೆ ದಯವಿಟ್ಟು ಕೆಳಗಡೆ ಕೇಳಿ, ಪರವಾಗಿಲ್ಲ, ನಾನು ಆರಾಮ್ಸೆ ಕಮೆಂಟ್ಗೆ ರಿಪ್ಲೈ ಕೊಡ್ತೀನಿ. ಜಾಸ್ತಿ ಏನೇನು ಡೌಟ್ಸ್ ಇದ್ರೂ ನಾನು ಬೇರೆ ಇನ್ನೊಂದು ವಿಡಿಯೋನಲ್ಲಿ ಮಾಡಿ ಹೇಳ್ತೀನಿ. ಆ್ಯಂಡ್ ಹೇರ್ ಕೇರ್ ಬಗ್ಗೆ ಕೇಳಿದಾರೆ, ಯಾವ ಶಾಂಪು ಯೂಸ್ ಮಾಡಬೇಕು, ಯಾವ ಆಯಿಲ್ ಚೆನ್ನಾಗಿರುತ್ತೆ ಅಂತ. ಆಯಿಲ್ಸ್ ನಾನು ತುಂಬ ತೋರಿಸಿದ್ದೀನಿ ನಾನು ವಿಡಿಯೋನಲ್ಲಿ, ಒಮ್ಮೆ ಚೆಕ್ ಮಾಡಿ. ಓಕೆನಾ, ಡಿಫ್ರೆಂಟ್ ಆಯಿಲ್ಸ್ ತೋರಿಸಿದ್ದೀನಿ. ನಾನು ಹೇರ್ ಪ್ಯಾಕ್ಸ್ ತೋರಿಸಿದ್ದೀನಿ, ಇನ್ಸ್ಟೆಂಟ್ ಹೇರ್ ಪ್ಯಾಕ್ಸ್ ತೋರಿಸಿದ್ದೀನಿ, ಇನ್ಸ್ಟೆಂಟ್ ಹೇರ್ ಕೇರ್ ಯಾವ ಥರ ಮಾಡ್ಬೋದು ಅಂತ ತೋರಿಸಿದ್ದೀನಿ. ಸಪ್ರೇಟಾಗಿ ಆಯಿಲ್ನ ಹೇರ್ ಗ್ರೋತ್ ಆಗೋದಕ್ಕೆ ಆಯಿಲ್ನ ತೋರಿಸಿದ್ದೀನಿ. ಓಕೆನಾ. ಸೊ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ, ನಾನು ವಿಡಿಯೋ ಕಂಪ್ಲೀಟಾಗಿ ನೋಡಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಸೊ ಮತ್ತೆ ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸಲ್ಲಿ ಡಿಫ್ರೆಂಟ್ ಐಡಿಯಾಸ್ ಜೊತೆ ಬರ್ತೀನಿ. ಸೊ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಸೊ ನೆಕ್ಸ್ಟ್ ಇನ್ನೊಂದು ವಿಡಿಯೋನಲ್ಲಿ ಬರ್ತೀನಿ. ಅಂಟಿಲ್ ದೆನ್ ಬಾಯ್.